ರಾಮಲಿಂಗಾರೆಡ್ಡಿ ಅವರು ನನ್ನ ಫ್ರೆಂಡ್, ನನ್ನ ಸ್ನೇಹಿತರು, ಒಳ್ಳೆ ಸ್ನೇಹಿತರು ನಾವಿಬ್ರು. ಗೊಂದಲ ಆಗಿದೆ, ಅದು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಭೇಟಿಯಾಗಿ ಬಂದ್ರು, ಖ್ಯಾತೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು, ಮುಂದೇನು ಮಾಡಬೇಕು ಅಂತ ಹೇಳಿ. ಈಗ ರೆಡ್ಡಿ ಡಿಮ್ಯಾಂಡ್ ಬಗ್ಗೆ ಉಸ್ತುವಾರಿ ಜೊತೆ ಚರ್ಚೆ ಆಯಿತು. ಖಾತೆ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋ ಕುರಿತಂತೆ ಚರ್ಚೆ ಮಾಡಿದ್ರು. ಅದಾದ್ಮೇಲೆ ಈಗ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಮನವೊಲಿಕೆ ಸಂದರ್ಭದಲ್ಲಿ 2 ಆಫರ್ ಕೊಟ್ಟಿದ್ದಾರೆ. ಸಂಜೆ ತನಕ ಟೈಮನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು, ಈಗ ಅವ್ರು ನನ್ನ ಒಳ್ಳೆ ಸ್ನೇಹಿತರು, ಗೊಂದಲ ಆಗಿದೆ, ಅದ್ರ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ನೈಟ್ ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ರಾಮಲಿಂಗಾರೆಡ್ಡಿ ಅವರನ್ನ ನೈಟ್ ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ರಾಮಲಿಂಗಾರೆಡ್ಡಿ ಅವರನ್ನ ನೈಟ್ ಭೇಟಿ ಮಾಡಿದ್ರಿ ಸರ್? ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು. ಒಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಚಿವರ ನಡುವೆ ಫೈಟ್ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಈ ಮಧ್ಯೆ ನೂತನ ಸಚಿವರಿಂದ ಜಿಬಿಎ ಸಭೆ ನಿಗದಿಯಾಗಿದೆ. ನಾಡಿದ್ದು ಸಭೆಯನ್ನ ಕರೆದಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಫೈಟ್ ಆಗ್ತಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಿಲ್ಲ, ಅವ್ರ ಕೆಲಸವನ್ನ ಅವ್ರು ಮಾಡಬೇಕಲ್ಲ. ಹಾಗಾಗಿ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಈ ಸಭೆ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲೇ ಸಭೆ ನಿಗದಿಯಾಗಿದೆ. ಇತ್ತ ಜಿಬಿಎ ಖಾತೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಂಜೆ ವೇಳೆಗೆ ರಾಮಲಿಂಗಾರೆಡ್ಡಿ ಅವ್ರ ಕತೆ ಏನು ಅಂತೇಳಿ ಬಹುತೇಕ ಗೊತ್ತಾಗುತ್ತೆ. ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದು ಬಹುತೇಕ ಇವತ್ತೇ ಫೈನಲೈಸ್ ಆಗುವಂತ ಚಾನ್ಸಸ್ ಇದೆ. ಈ ಮಧ್ಯದಲ್ಲಿ ತಮಗೆ ಖಾತೆ ಹಂಚಿಕೆ ಆಗಿದೆ ಬೆಂಗಳೂರು ನಗರಾಭಿವೃದ್ಧಿದು. ಹಾಗಾಗಿ ತಮ್ಮ ಕೆಲಸವನ್ನ ಕೃಷ್ಣ ಬೈರೇಗೌಡರು ಆರಂಭ ಮಾಡಬೇಕಲ್ಲ. ಇಲ್ಲಿ ಏನಾಗ್ತಾ ಇದೆ, ಖಾತೆಗೋಸ್ಕರ ಖ್ಯಾತೆ, ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳಿಗೆ ನಾಡಿದ್ದು ಸಭೆ ಬಗ್ಗೆ ನಿಗದಿ ಮಾಡೋ ಬಗ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲೇ ನಾಡಿದ್ದು ಈ ಸಭೆ ನಿಗದಿ ಆಗಿದೆ. ಒಟ್ಟಲ್ಲಿ ತನಗೆ ಈ ಖಾತೆ ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಾನೇನು ಡಿಮ್ಯಾಂಡ್ ಮುಂಚೆ ಮಾಡಿರಲಿಲ್ಲ, ಅವರೇ ಪ್ರಸ್ತಾಪ ಮಾಡಿದ್ರು. ಈಗ ಕೊಟ್ಟ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿ. ನನಗಿಷ್ಟ ಇಲ್ಲದ ಖಾತೆ ಕೊಟ್ಟಿದ್ದಾರೆ, ಮತ್ತು ಅದನ್ನ ನಿಭಾಯಿಸೋದು ನನಗೆ ಕಷ್ಟ ಇದೆ. ಹಳ್ಳಿಗೆ ನಂಗೆ ಓಡಾಡೋಕ್ಕಾಗಲ್ಲ. ಹಂಗಾಗಿ ಚೇಂಜ್ ಮಾಡಿಕೊಡಿ. ಯಾಕಂದರೆ ಬೆಂಗಳೂರಿನ ಆಳಾಗಲ್ಲ ತನಗೆ ಸಂಪೂರ್ಣವಾಗಿ ಗೊತ್ತಿದೆ. ಈ ಸತಿ ಜಿಬಿ ಎಲೆಕ್ಷನಲ್ಲಿ ನಾನು ಗೆಲ್ಲಿಸ್ಕೊಡ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಅನ್ನೋ ಭರವಸೆಯನ್ನು ಇಟ್ಟು ನನಗೆ ಆ ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಕಡೆ ನೂತನ ಸಚಿವರು ಸಭೆಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಖಾತೆಯ ಕಿತ್ತಾಟ ಒಂದ್ ಕಡೆ ನಡೀತಾ ಇದ್ರೆ, ತನಿಗೆ ಹಂಚಿಕೆ ಆಗಿರುವಂತಹ ಖಾತೆ ಈಗ ಅಧಿಕಾರ ವಹಿಸ್ಕೊಳ್ಬೇಕಲ್ಲ. ಹಾಗಾಗಿ ಜಿಬಿಎ ಸಭೆಯನ್ನ ನಿಗದಿ ಮಾಡ್ಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಯಾವತ್ತಿಗೆ? ಶರ್ಮಿತಾ, ಸೋಮವಾರ ಬೆಳಿಗ್ಗೆ 10-11 ಗಂಟೆ ಸುಮಾರಿಗೆ ಸಭೆಯನ್ನ ನಿಗದಿ ಮಾಡಿರುವಂತದ್ದು. ಜಿಬಿಎ ಹಿರಿಯ ಅಧಿಕಾರಿಗಳು ಮತ್ತೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯ ಆಯುಕ್ತರು, ಇಂಜಿನಿಯರ್ಗಳು ಮತ್ತೆ ಹಿರಿಯ ಬೇರೆ ಬೇರೆ ಕಂದಾಯ ವಿಭಾಗದ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿರುವಂತದ್ದು. ಕಳೆದ 3 ವರ್ಷದಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಅಂದ್ರೆ ಬಿಬಿಎಂಪಿ ಮತ್ತು ಈಗಿನ ಜಿಬಿಎ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕಾಮಗಾರಿಗಳ ಕಡತಗಳನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಬಿಲ್ ಪೆಂಡಿಂಗ್, ಈಗಾಗಲೇ ನಮಗ್ ಗೊತ್ತಿದೆ ಬಿಲ್ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಗುತ್ತಿಗೆದಾರರು ಅನ್ನೋದ್ರ ಬಗ್ಗೆ, ಅದೆಲ್ಲದರ ಸಂಪೂರ್ಣ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬಂದು ಒಂದು ಸಭೆಯನ್ನ ಇದೀಗ ಅಧಿಕಾರಿಗಳಿಗೆ ನೂತನ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಸೂಚಿಸಿರುವಂತದ್ದು. ಅಂದ್ರೆ ಒಂದ್ ಕಡೆ ಖಾತೆಗೆ ಬೆಂಗಳೂರು ಉಸ್ತುವಾರಿ ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಬಿಗಿ ಪಟ್ಟನ್ನ ಹಿಡಿಯುವಂತ ಹೊತ್ತಲ್ಲೇ ಈ ರೀತಿಯಾಗಿರುವಂತ ನಡೆ ಇದೀಗ ಬಹಳ ಕುತೂಹಲ ಮೂಡ್ತಿರುವಂತದ್ದು. ಅಂದ್ರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ಮುಂದಿನ ಬೆಂಗಳೂರು ಅಭಿವೃದ್ಧಿ ಸಿಗಬೇಕು ತಗೋಬೇಕು ಅನ್ನುವಂತ ಹಾದಿ ಏನಿದೆ ಅದು ಬಹುತೇಕ ಡೆಡ್ ಎಂಡ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಬೆಂಗಳೂರು ಖಾತೆ ಇನ್ನು ಬದಲಾವಣೆ ಆಗಲ್ಲ ಅನ್ನುವಂತ ಒಂದು ಸಂದೇಶ ಈ ಮೂಲಕವಾಗಿ ರವಾನಿಸೋದಕ್ಕೆ ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಸಾಧ್ಯ ಆಗಿದೆ ಅನ್ನುವಂತ ಒಂದು ಚರ್ಚೆ ಜಿಬಿಎ ವ್ಯಾಪ್ತಿಯಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತದ್ದು. ಅದೇನೇ ಇದ್ರೂ ಕೂಡ ಎಲ್ಲಾ ಸಮಸ್ಯೆಗಳು, ಕೋಲಾಹಲಗಳು, ಖಾತೆಗಳು ನಡೀತಾ ಇರುವಂತ ಹೊತ್ತಲ್ಲೇ ಈ ರೀತಿಯಾಗಿ ಹಿರಿಯ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತಹ ಸೂಚನೆ ಇದೀಗ ಬಹಳಷ್ಟು ಕುತೂಹಲ ಮೂಡ್ತಿರುವಂತದ್ದು. ಸೋಮವಾರ ಬೆಳಿಗ್ಗೆ ಸಭೆಯನ್ನು ಕೂಡ ಮಾಡ್ತಾನೆ. ಸಭೆ ಮಾಡಿ ಮುಂದಿನ ತನ್ನ ಆಡಳಿತಾತ್ಮಕ ಸುಧಾರಣೆಗಳೇನಿದೆ ಅದಕ್ಕೂ ಕೂಡ ಮುಂದಾಗೋದಕ್ಕೆ ನೂತನ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮುಂದಾಗ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಈ ಕ್ಷಣದ ಮಾಹಿತಿಗೆ.